ಇವತ್ತಿನ ಈ ಸಭೆ ಚುನಾವಣೆಯ GBAಗೆ 5 ಕಾರ್ಪೊರೇಷನ್ಗಳಿಗೆ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುವ ಕುರಿತು ಸಮಾಲೋಚನೆಗಾಗಿ ಇವತ್ತಿನ ಈ ಒಂದು ಸಭೆಯನ್ನು ಏರ್ಪಡಿಸಲಾಗಿತ್ತು. ಅದು ಯಾರ ಜೊತೆ ಅಂದಾಗ ಅದು GBAದರ ಜೊತೆ. ಸೆಕ್ಷನ್ 34 ಉಪ ಸೆಕ್ಷನ್ 4ರ ಪ್ರಕಾರ ಸ್ಟೇಟ್ ಇಲೆಕ್ಷನ್ ಕಮಿಷನ್ ಚುನಾವಣಾ ದಿನಾಂಕಗಳನ್ನು GBA ಜೊತೆ ಸಮಾಲೋಚಿಸಿ ನಿಗದಿಪಡಿಸತಕ್ಕದ್ದು ಅಂತ ಕಾನೂನು ಇದ್ದ ಮೇರೆಗೆ ನಾವು GBAದ ಮೆಂಬರ್ ಸೆಕ್ರೆಟರಿ ಆದಂಥ ಚೀಫ್ ಕಮಿಷನರ್ GBAದ ಚೀಫ್ ಕಮಿಷನರ್ ಅವರಿಗೆ ಪತ್ರವನ್ನು ಬರೆದಿದ್ದೆವು. ಆ ಪ್ರಕಾರ ಅವರು ಕಲಂ 10(4) GBA ಆ್ಯಕ್ಟ್ ಒಂದು ಇನ್ವೋಕ್ ಮಾಡಿ ಅವರಿಗೆ GBA ಏನೋ ಮೆಂಬರ್ ಬೋರ್ಡ್ ಇದೆಯಲ್ಲ ಅವರಿಗೆ ಅಥರೈಸೇಷನ್ ಕೊಟ್ಟ ಹಿನ್ನೆಲೆಯಲ್ಲಿ ಅವರೂ ಅಪಿಯರ್ ಆಗಿದ್ದರು, ಅವರು ಕೂಡ ಬಂದಿದ್ದರು. ಅವರ ಜೊತೆಗೆ 5 ಕಾರ್ಪೊರೇಷನ್ ಕಮಿಷನರ್ಸು ಕೂಡ ಅವರು ಕೂಡ GBAದ್ದೇ ಮೆಂಬರ್ಗಳು, ಎಕ್ಸ್ ಆಫೀಸಿಯೋ ಮೆಂಬರ್ಸ್ ಇದ್ದಾರೆ. ಹೀಗಾಗಿ ಅವರು 5 ಜನ ಮತ್ತು ನಮ್ಮ ಇದು ಚೀಫ್ ಕಮಿಷನರ್ ಏನದು ಮೆಂಬರ್ ಸೆಕ್ರೆಟರಿ ಆಫ್ ದ GBA. ಮೆಂಬರ್ ಸೆಕ್ರೆಟರಿ ಯಾರು? ಚೀಫ್ ಕಮಿಷನರ್. ಅವರು ಬಂದಿದ್ದರು. ಬಂದು ನಾನು ಈಗಾಗಲೇ ಅವರಿಗೆ ತಿಳಿಸಿದಂತೆ ಪತ್ರದ ಮುಖಾಂತರ ದಿನಾಂಕವನ್ನು ನಿಗದಿಪಡಿಸುವುದು ಮಾತ್ರ ಬಾಕಿ ಇದೆ. ಉಳಿದೆಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ಚುನಾವಣೆ ನಡೆಸಲು ಅಂತ ಅವರಿಗೆ ತಿಳಿಸಿದ್ದರ ಹಿನ್ನೆಲೆಯಲ್ಲಿ ಅವರು ಒಂದು ಮನವಿ ಪತ್ರವನ್ನು ಮತ್ತು ಮನವಿಯನ್ನು ನಮಗೆ ಮಾಡಿದರು. ಚುನಾವಣಾ ದಿನಾಂಕಗಳನ್ನು ನಿಗದಿಪಡಿಸುವಾಗ ಹಲವಾರು ಏನು ಹೇಳ್ತೀವಿ ನಾವು, ಏನಾದರೂ ಮಳೆಗಾಲ ಇದ್ದದ್ದನ್ನು, ಪರೀಕ್ಷೆಗಳನ್ನು ಮತ್ತು ಸೆನ್ಸಸ್ಸು, SIR ಇವುಗಳನ್ನು ನೋಡಿ ನಿಗದಿಪಡಿಸಿ ಅಂತ ಅವರು ವೇಳೆಯನ್ನು ಕೇಳಲಿಕ್ಕೆ ಒಂದು ಮನವಿಯನ್ನು ಮಾಡಿಕೊಂಡರು. ಆದರೆ ನಾನು ಅವ್ರಿಗೆ ಹೇಳಿದೆ, ಇದು ವೇಳೆಯನ್ನು ಕೇಳಲು ಕರೆದಂಥ ಮನವಿ ಅಲ್ಲ, ಮೀಟಿಂಗ್ ಅಲ್ಲ. ಇದು ಡೇಟ್ಸನ್ನು ನಾವು ಜೂನ್ 30ರೊಳಗೆ GBA 5 ಕಾರ್ಪೊರೇಷನ್ಗಳಿಗೆ ಚುನಾವಣೆಯನ್ನು ಕಂಪ್ಲೀಟ್ ಮಾಡಬೇಕಾಗಿರುವುದರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಅವರು ಕೊನೆಯ ಅವಕಾಶ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕೊಟ್ಟಿರುವುದರಿಂದ ನಾವು ಜೂನ್ 30ರೊಳಗೆ ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ವೇಳೆಯನ್ನು ಕೊಡುವಂಥ ಒಂದು ಪೋಸ್ಟ್ಪೋನ್ಮೆಂಟ್ ಅವರು ಕೇಳಿದ ಹಾಗೆ ಪೋಸ್ಟ್ಪೋನ್ಮೆಂಟ್ ಮಾಡುವಂಥ ಅಧಿಕಾರ ನನಗೆ ಈಗ ಇಲ್ಲ. ಅದು ಸುಪ್ರೀಂ ಕೋರ್ಟ್ನಲ್ಲೇ ಇರುವುದರಿಂದ ಸುಪ್ರೀಂ ಕೋರ್ಟ್ ಕೊಡಬೇಕಾಗ್ತದೆ. ಸುಪ್ರೀಂ ಕೋರ್ಟ್ ಫೈನಲ್ ಅಪಾರ್ಚುನಿಟಿ ಕೊಟ್ಟುಬಿಟ್ಟಿದೆ. ನಾವು ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ನಡಿಬೇಕಾಗ್ತದೆ, ರಾಜ್ಯ ಚುನಾವಣಾ ಆಯೋಗ ಮತ್ತು ಸರ್ಕಾರ. ಹೀಗಾಗಿ ನಾವು ಅವರಿಗೆ ಡೇಟ್ಸನ್ನು ಕೇಳಿದ್ವಿ. ಡೇಟ್ಸ್ನ ಅವರು ಇವತ್ತು ಅವರು ಹೇಳಿಲ್ಲ. ಬಟ್ ನಾವು ಅವರ ಸಮಾಲೋಚನೆ ನಾನು ಹೇಳಿದೆ ಅವರಿಗೆ ಜೂನ್ 14ರಿಂದ ಜೂನ್ 24ರವರೆಗೆ ಯಾವುದಾದ್ರೂ ಡೇಟ್ ನೀವು ಹೇಳಿ ಅಂತ ನಾನು ಹೇಳಿದೆ. ಅವರು ನಮಗೆ ನಾವು ವಿ ಆರ್ ರೆಡಿ ಫಾರ್ ಇಲೆಕ್ಷನ್ಸ್ ಅನ್ನೋದ್ರ ಜೊತೆಗೆ ತಮ್ಮ ಏನು ಹೇಳ್ತಾ ಇದ್ದೀರಿ ನೀವು, ಪ್ರಾಬ್ಲಮ್ಸ್ ವಿತ್ ರಿಗಾರ್ಡ್ ಟು ಕಂಡಕ್ಟ್ ಆಫ್ ಇಲೆಕ್ಷನ್ಸ್ ರಿಗಾರ್ಡಿಂಗ್ ನ್ಯಾಷನಲ್ ಕ್ಯಾಲಮಿಟಿ, ಸೆನ್ಸಸ್, SIR, ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಅಂತ ಇನ್ನೋದ್ರ ಬಗ್ಗೆ ಹೇಳಿದರು. ಹೀಗಾಗಿ ನಾನು ಅವರಿಗೆ ಹೇಳಿದ್ದೇನೆ, ಈ 14ರಿಂದ ಜೂನ್ 24 ಮೇ ಅಂತದ್ದು ಜೂನ್ 14ರಿಂದ ಜೂನ್ 24ರ ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ.
ದಿನಾಂಕವನ್ನು ನಿಗದಿಪಡಿಸುವುದಿದೆ. ಈ ದಿನಾಂಕಗಳಲ್ಲಿ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಕನ್ಸಲ್ಟ್ ಮಾಡಿದೆ, ಸಮಾಲೋಚನೆ ಮಾಡಿದೆ. ಹೀಗಾಗಿ ಅವರು ತಮ್ಮದೇ ಆದಂಥ ಒಂದು ಇನ್ಪುಟನ್ನು ಕೊಟ್ಟಿದ್ದಾರೆ. ನಾನು ಇನ್ನೂ ಒಂದು ವಾರ ಆದ ನಂತರ ಚುನಾವಣಾ ದಿನಾಂಕಗಳನ್ನು ತಮ್ಮೆಲ್ಲರನ್ನು ಕರೆದಿ, ಏನು ಮೀಡಿಯಾದವ್ರನ್ನೆಲ್ಲ ಚಾನೆಲ್ ಪ್ರಿಂಟ್ ಮೀಡಿಯಾ ಎಲ್ಲರನ್ನು ಕರೆಸಿ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುವುದು ಉಂಟು. ಇವತ್ತು ಇಷ್ಟು ಆಗಿರೋದು. ಯಾಕಂದರೆ ಇದು ಪೋಸ್ಟ್ಪೋನ್ ಮಾಡುವಂಥ ಏನು ಅಧಿಕಾರ ನನ್ನ ಹತ್ರ ಇಲ್ಲ. ಇದು ಅಧಿಕಾರ ಇರೋದು ಸುಪ್ರೀಂ ಕೋರ್ಟ್ನಲ್ಲಿ ಇರೋದು. ಹೀಗಾಗಿ ಚುನಾವಣೆ ಮುಗಲೇಬೇಕಾಗಿದೆ, ಚುನಾವಣೆಯನ್ನು ನಡೆಸಲೇಬೇಕಾಗಿದೆ. ಇದಿಷ್ಟು ನಿಮಗೆ ವಿಷಯ. ಇವತ್ತು ಇಷ್ಟು ಆಗಿರೋದು. ಯಾಕಂದರೆ ಇದು ಪೋಸ್ಟ್ಪೋನ್ ಮಾಡುವಂಥ ಏನು ಅಧಿಕಾರ ನನ್ನ ಹತ್ರ ಇಲ್ಲ. ಇದು ಅಧಿಕಾರ ಇರೋದು ಸುಪ್ರೀಂ ಕೋರ್ಟ್ನಲ್ಲಿ ಇರೋದು. ಹೀಗಾಗಿ ಚುನಾವಣೆ ಮುಗಲೇಬೇಕಾಗಿದೆ, ಚುನಾವಣೆಯನ್ನು ನಡೆಸಲೇಬೇಕಾಗಿದೆ. ಇದಿಷ್ಟು ನಿಮಗೆ ವಿಷಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.